ನೋಡಿ, ಇನ್ನು ಈ ಆಡಿಯೋವನ್ನ ಕೇಳಿ. ನನ್ನ ತಂದೆ ತಾಯಿ ಅಳ್ತಾ ಇದ್ದಾರೆ. ಇದು ಪೌರಾಯುಕ್ತೆ ಅಮೃತ ಹೇಳ್ತಿದ್ದಾರೆ. ತಂದೆ ನಿವೃತ್ತ ASI ಆಗಿದ್ರು. ಭಯ ಭೀತಿ ಇದೆ, ಕೆಲಸನೇ ಬೇಡ ಬಿಡು ಅಂತ ಹೇಳಿದ್ರು. ಒಬ್ಳೆ ಎಲ್ಲಿಗೂ ಹೋಗ್ಬೇಡ ಅಂತ ಭಯ ಬಿದ್ದಿದ್ದಾರೆ. ತಂದೆ ತಾಯಿ ಹಾಗೆ ವಿದೇಶದಲ್ಲಿರುವ ಪತಿಗೂ ಕೂಡ ಧೈರ್ಯ ಹೇಳಿದೆ ಅಂತ ಅಮೃತ ಗೌಡ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಅಮೃತ ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಅಮೃತ ಜಿ ಅವರಿದ್ದಾರೆ. ಅವರು ಈ ಘಟನೆ ನಂತರ ಯಾವ ರೀತಿ ನೊಂದಿದ್ದಾರೆ ಮತ್ತು ಅವ್ರ ಸಿಬ್ಬಂದಿಗೆ ಯಾವ ಥರ ಒಂದು ಧೈರ್ಯ ಹೇಳ್ತಾರೆ ಅಂತೇಳಿ ನಾನು ಅವ್ರನ್ನ ತಿಳ್ಕೊಳ್ತೀನಿ. ಮೇಡಮ್, ಈ ಘಟನೆಯಿಂದ ನಿಮಗೆ ಏನು ಅನ್ನಿಸ್ತು ನಂತರ? ಸರ್, ಈಗ ಅದು ಆಗಿದ್ದಾಯಿತು. ನಾವು ಲೀಗಲ್ಲಾಗಿ ಏನಿದೆ ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ದ್ಯಾಟ್ ಅಪಾರ್ಟ್ ಈಗ ನಮ್ಮದು ಕೆಲಸದ ರಿಲೇಟೆಡು ನಮ್ಮ ಪೌರ ಕಾರ್ಮಿಕರು ನೆನ್ನೆ ಹಬ್ಬ ಇದ್ದಿದ್ರು ಕೂಡ ಅವ್ರ ರೆಗ್ಯುಲರ್ ಏನು ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ ಇದೆ ಅವರೆಲ್ಲ ಅದನ್ನು ಮಾಡಿದ್ದಾರೆ. ಹಬ್ಬದ ದಿನವೂ ಬಂದು ಅವ್ರ ಪಾಡಿಗವರು ಈ ಇಶ್ಯೂ ಯಾವುದೂ ಅದನ್ನು ಎಫೆಕ್ಟ್ ಆಗದಿರೋ ಥರ ರೆಗ್ಯುಲರ್ ಆಗಿ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಇವ್ರು ನಾನು ಬೆಳಗ್ಗೆನೇ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಯಾವ್ದು ಫ್ಲೆಕ್ಸ್ ಬೋರ್ಡ್ಸ್ಗಳೆಲ್ಲ ಇದೆ ಪೆಂಡಿಂಗ್, ಈಗ ಪರ್ಮಿಷನ್ಸಿಗೆ ಯಾವುದಕ್ಕೂ ನಾವು ಕೊಟ್ಟಿಲ್ಲ, ಎಲ್ಲಾನು ತೆಗಿಸಿ ಅಂತ ಅಂದ್ಬಿಟ್ಟು ದೇ ಆರ್ ಆಲ್ರೆಡಿ ಆನ್ ದ ವೇ. ಎಲ್ಲ ತೆಗಿತಾ ಇದ್ದಾರೆ. ಇನ್ನೂ ಒಂದಷ್ಟಿದೆ, ತುಂಬ ಜಾಸ್ತಿ ಫ್ಲೆಕ್ಸ್ ಬೋರ್ಡ್ಸ್ ಇದ್ದಿದ್ದರಿಂದ ಟೈಮ್ ತಗೋತಾ ಇದೆ. ಈಗಲೂ ನಾವು ಹೋಗಿ ಒಂದು ರೌಂಡ್ ಸಿಟಿ ರೌಂಡ್ಸ್ ನೋಡಿ ಎಲ್ಲ ಕಡೆ ಎಲ್ಲೆಲ್ಲಿದೆ ಅದೆಲ್ಲ ಮಾಡಿದ್ದೀವಿ. ಮೇಡಮ್, ಈಗ ಇದಾದ್ಮೇಲೆ ಪೊಲೀಸರು ನಿಮ್ಮನ್ನೇನು ಸಂಪರ್ಕ ಮಾಡಿದ್ರ ಅಥವಾ ಸ್ಥಳ ಮಾಜಾರು ಮಾಡಿದ್ರ? ಏನು ಹೇಳಿದ್ರು ಪೊಲೀಸರು? ಸರ್, ಅವರು ಇವತ್ತು ಸ್ಥಳ ಮಾಜಾರು ಮಾಡ್ಲಿಕ್ಕಂತ ಬರ್ತೀನಿ ಅಂತ ಹೇಳಿದ್ದಾರೆ ಸರ್. ಇನ್ನು ಬಂದು ಮಾರ್ಜರ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಆಮೇಲೆ ಅವರು ಒಂದಷ್ಟು ಡಾಕ್ಯುಮೆಂಟ್ಸ್ಗಳು ಪ್ರೂಫ್ಸ್ಗಳು ಏನೇನಿದೆ ಅದನ್ನೆಲ್ಲ ನಮಗೆ ಕೊಡಿ ಅಂತ ಹೇಳಿದ್ದಾರೆ. ನಾವು ಅವರಿಗೆ ಎಸ್ ಸರ್ ವಿಲ್ ಫೆಸಿಲಿಟೇಟ್ ಅಂತ ಅಂದ್ಬಿಟ್ಟು ನಮ್ಮ ಹತ್ರ ಏನಿದೆ ಅದನ್ನು ನಾವು ಅವರಿಗೆ ವಿ ವಿಲ್ ಸಬ್ಮಿಟ್ ಆಲ್ ದ ಡಾಕ್ಯುಮೆಂಟ್ಸ್. ಮೇಡಮ್, ಈಗ ಪೊಲೀಸರಿಗೆ ಸಂಬಂಧಪಟ್ಟಾಗ ನಿಮಗೆ ಧೈರ್ಯ ತುಂಬುವಂಥದ್ದು, ರಕ್ಷಣೆ ಕೊಡುವಂಥದ್ದು ಏನಾದರೂ ಹೇಳಿದಾರಾ? ಮೊನ್ನೆ SP ಸರ್ ಹೇಳಿದ್ದಾರೆ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನಮ್ಮ ಎಲ್ಲರ ನಂಬರ್ಸ್ಗಳು ಇಟ್ಕೊಂಡಿರಿ ಮೇಡಮ್, ನೀವು ಒಬ್ಬರೇ ಇರ್ತೀರಿ ಇಲ್ಲಿ ಶಿಡ್ಲಘಟ್ಟದಲ್ಲಿ. ಐ ಆಮ್ ಸ್ಟೇಯಿಂಗ್ ಅಲೋನ್ ಹಿಯರ್ ಇನ್ ಶಿಡ್ಲಘಟ್ಟ ಹೆಡ್ ಕ್ವಾರ್ಟರ್ಸ್. ನಿಮ್ಗೆ ಏನಾದರೂ ತೊಂದರೆ ಆಯಿತು ಅಂದರೆ ಇಮಿಡಿಯೇಟ್ ಕಾಲ್ ಮಾಡಿ, ವಿ ಆಲ್ ಆರ್ ದೇರ್ ಅಟ್ ಎನಿ ಪಾಯಿಂಟ್ ನಿಮಗೆ ಹೆಲ್ಪ್ ಮಾಡೋಕ್ಕೆ ಅಂತ ಅವ್ರು ಹೇಳಿದ್ದಾರೆ. ದೇ ಆರ್ ವೆರಿ ಸಪೋರ್ಟಿವ್. ಮೇಡಮ್, ಈಗ ಪೊಲೀಸರಿಗೆ ನೀವು ಈ ದೂರು ಏನಂತ ಕೊಟ್ಟಿರೋದು ಮೇಡಮ್? ಏನು ಸೆಕ್ಷನ್ ಆಗಿದೆ ಅಂತ ಗೊತ್ತಾ? ಸರ್, ಅದು FIR ಕಾಪಿಯಲ್ಲಿದೆ. ಬಟ್ ಅದೇ ನಮಗೆ ಹಿಂಗೆ ಥ್ರೆಟನ್ ಮಾಡಿದ್ರು, ನಮ್ಗೆ ಹಿಂಗೆ ಅವಾಚ್ಯ ಶಬ್ದಗಳಿಂದ ನಮಗೆ ನಮ್ಮ ಸ್ಟಾಫ್ಸ್ಗಳಿಗೆ ಬೈದರು ಅಂತಾನೆ ಕೊಟ್ಟಿದ್ದೀವಿ ಸರ್. ಈಗ ರಾಜೀವ್ ಗೌಡ ಬಂಧನಕ್ಕೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಒತ್ತಾಯ ಮಾಡ್ತಾ ಇದ್ದಾರೆ. ಇಡೀ ಶಿಡ್ಲಘಟ್ಟ ಜನರತೆ ಒತ್ತಾಯ ಮಾಡ್ತಾ ಇದ್ದಾರೆ. ಅವ್ರನ್ನ ಬಂಧಿಸಿ ವಿಚಾರಣೆ ಮಾಡಬೇಕು, ಮುಂದೆ ಈ ರೀತಿ ಯಾರಿಗೂ ಆಗದ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ನೀವೇನು ಹೇಳ್ತೀರಿ? ಸರ್, ವಿ ವಾಂಟ್ ಟು ಬಿ ವೆರಿ ನ್ಯೂಟ್ರಲ್. ಅದು ಅವರವರಿಗೆ ಅಂದರೆ ದೇ ಆಲ್ ಆರ್ ಟೆಲಿಂಗ್, ಅದು ಅವ್ರ ಒಪಿನಿಯನ್. ಬಟ್ ನಮಗೆ ನಮ್ಮ ಪೊಲೀಸ್ ಅವ್ರ ಮೇಲೆ ವಿ ಹ್ಯಾವ್ ದ ಕಂಪ್ಲೀಟ್ ಟ್ರಸ್ಟ್. ಅವರು ಅದನ್ನು ಮಾಡ್ತಾರೆ ಅಂತ, ದೇ ವಿಲ್ ಟೇಕ್ ದ ಲೀಗಲ್ ಆ್ಯಕ್ಷನ್ ಅಂತ ನಾವು. ಮೇಡಮ್, ಇದು ಮೀಡಿಯಾಗಳಲ್ಲಿ ಪ್ರಸಾರ ಆದಮೇಲೆ ನಿಮ್ಮ ಹಸ್ಬೆಂಡ್ ರಿಯಾಕ್ಷನ್ ಏನಿತ್ತು? ಅವ್ರು ಇದ್ರ ಮೊದಲೇ ಗೊತ್ತಿತ್ತಾ ಅಥವಾ ಸಡನ್ ಶಾಕ್ ಆದ್ರೆ ಏನು ಹೇಳಿದರು? ಅವರಿಗೆ ಅದೇ ಸರ್, ಅವರು ಆಲ್ಮೋಸ್ಟ್ 15 ಇಯರ್ಸಿಂದನೂ ಹಿ ಈಸ್ ಔಟ್ಸೈಡ್ ದ ಕಂಟ್ರಿ. ಸೊ ಅವರಿಗೆ ಇದು ಒಂಥರ ಹೊಸದು ಏನಿದು ಅಂತ ಸ್ವಲ್ಪ ಭಯ, ಗಾಬರಿ. ಮನೆಯಲ್ಲಿ ನಮ್ಮ ತಂದೆಗೆ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಇದೆ, ಒಬ್ಬಳೇ ಇದೆಯಾ, ಸೊ ಸ್ವಲ್ಪ ಭಯ ಇದೆ ಸರ್. ದೇ ಆರ್ ವರೀಡ್. ಬಟ್ ನಾ ಹೇಳಿದ್ದೀನಿ, ಇಲ್ಲ ಏನಿಲ್ಲ ಹಾಗೆಲ್ಲ ಇಲ್ಲ, ಆಗತ್ತೆ, ನಡೀತಾ ಇರತ್ತೆ, ಇದೆಲ್ಲ ಕಾಮನ್ ಅಂತ ನಾನು ಅವರಿಗೆ ನಾನೇ ಧೈರ್ಯ ತುಂಬೋದು ಹೇಳಿದ್ದೀನಿ. ಕ್ಯಾಮ್ರಾಮನ್ ರವಿ ಜೊತೆ ಭೀಮಪ್ಪ ಪಾಟೀಲ್, TV9 ಶಿಡ್ಲಘಟ್ಟ.